ರಕ್ಷಿತಾ ಪ್ರೇಮ್ ಅವರಿಗೆ ಹ್ಯಾಪಿ ಬರ್ಡೇ. ಸೊ ಈ ದಿನ ವಿಶೇಷವಾಗಿ ಸೆಲೆಬ್ರೇಷನ್ ಆಗಿರುವಂಥದ್ದು. ಇವರ ಒಂದು ನಿರ್ಮಾಣ ಸಂಸ್ಥೆ ಒಂದು ಹೊಸದಾಗಿ ಶುರು ಆಗಿರುವಂಥದ್ದು. ಜೋಗಿ ಪ್ರೇಮ್ ಮತ್ತು ರಕ್ಷಿತಾ ಪ್ರೇಮ್ ಅವರು ಒಟ್ಟಿಗೆ ಶುರು ಮಾಡಿದಂಥ ಒಂದು ಸಂಸ್ಥೆ. ಇದರಲ್ಲಿ ಪ್ರತಿಭಾನ್ವಿತ ಕಲಾವಿದರಿಗೆ, ಪ್ರತಿಭಾನ್ವಿತ ನಿರ್ದೇಶಕರಿಗೆ, ಸೊ ಹೊಸಬರಿಗೆ ಒಂದು ಅವಕಾಶ ಕೊಡಬೇಕು ಅಂಥೇಳಿ ಈ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ದೇವೆ ಅಂಥೇಳಿ ಹೇಳ್ಕೊಂಡಿರುವಂಥದ್ದು. ಸೊ ರಕ್ಷಿತಾ ಪ್ರೇಮ್ ಅವರ ಜನ್ಮದಿನಕ್ಕೋಸ್ಕರ ಆ ಒಂದು ಸಂಭ್ರಮದಲ್ಲಿ ರಕ್ಷಿತಾ ಪ್ರೇಮ್ ಅವರ ನಿರ್ಮಾಣ ಸಂಸ್ಥೆಯ ಮೊದಲ ಚಿತ್ರಕ್ಕೆ ಟೈಟಲ್ ಏನಿತ್ತು ಅದು ರಿವೀಲ್ ಆಗಿರುವಂಥದ್ದು. ಸೊ ಈ ಟೈಟಲ್ ಏನಪ್ಪ ಅಂದರೆ ಈಡಿಯಟ್ ಅಂಥೇಳಿ. ಸೊ ಈಡಿಯಟ್ ಟೈಟಲ್ ಅಂತ ಕೇಳಿದಾಗ ರಕ್ಷಿತಾ ಪ್ರೇಮ್ ಅವರ ಮೊದಲ ತೆಲುಗು ಸಿನಿಮಾ ನೆನಪಾಗುತ್ತೆ. 2002ರಲ್ಲಿ ಬಂದಂಥ ಸಿನಿಮಾ ಇದು. ಪುರಿ ಜಗನ್ನಾಥ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಇದು ಕನ್ನಡದ ಅಪ್ಪು ಸಿನಿಮಾದ ತೆಲುಗು ರೀಮೇಕ್ ಆಗಿತ್ತು. ಸೊ ಅದರಲ್ಲಿ ರಕ್ಷಿತಾ ಪ್ರೇಮ್ ಅವರು ರವಿತೇಜ ಅವರ ಎದುರುಗಡೆ ಆ್ಯಕ್ಟ್ ಮಾಡಿದರು. ಸೊ ಆ ಚಿತ್ರದ ಟೈಟಲ್ ಇಲ್ಲಿ ಮತ್ತೆ ಬಳಕೆ ಆಗಿರುವಂಥದ್ದು ಅಂತ ಹೇಳ್ಬೋದೇನೋ. ಯಾಕಂದರೆ ಈಡಿಯಟ್ ಅಂದಾಗ ಸೊ ಎಲ್ಲ ಕಡೆ ಬಳಕೆ ಆಗಿರುವಂಥದ್ದೇ. ಸೊ ಇಲ್ಲಿಯೂ ಕೂಡ ಆ ಟೈಟಲ್ ಮತ್ತೆ ಬಳಕೆ ಆಗಿರುವಂಥದ್ದು. ಈಡಿಯಟ್ ಅನ್ನುವಂಥ ಟೈಟಲ್ನ ಪೋಸ್ಟರ್ ಹೊರಗೆ ಬಂದಿರುವಂಥದ್ದು. ಹಾಗೆಯೇ ರಕ್ಷಿತಾ ಪ್ರೇಮ್ ಅವರ ಬರ್ಡೇಯ ಸೆಲೆಬ್ರೇಷನ್ನ ಫೋಟೋಸ್ಗಳು ಕೂಡ ಹೊರಗೆ ಬಂದಿರುವಂಥದ್ದು. ಸೊ ಈ ಒಂದು ವಿಶೇಷ ಸಂದರ್ಭದಲ್ಲಿ ಈ ಸಿನಿಮಾದ ಟೈಟಲ್ ಹಾಗೆಯೇ ಈ ಚಿತ್ರದ ನಾಯಕರು ಯಾರಂದರೆ ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ, ಏಳುಮಲೈ ಹಾಗೆಯೇ ಏಕಲವ್ಯ ಚಿತ್ರದ ನಾಯಕ ನಟರು, ಒಳ್ಳೆಯ ಅದ್ಭುತ ಕಲಾವಿದರು. ಸೊ ಜೋಗಿ ಪ್ರೇಮ್ ಅವರ ಗರಡಿಯಲ್ಲಿ ಪಳಗಿದಂತಹ ನಟ, ಕನ್ನಡದ ನಟ, ಭರವಸೆಯ ನಟ. ಈ 2 ಸಿನಿಮಾಗಳಲ್ಲಿ ಸಾಕಷ್ಟು ಪ್ರೂವ್ ಮಾಡಿರುವಂಥದ್ದು. ಇನ್ನು 3ನೇ ಸಿನಿಮಾ ಈ ಈಡಿಯಟಲ್ಲಿ ಏನು ಎಲ್ಲ ಕಮಾಲ್ ಮಾಡ್ತಾರೆ ಎನ್ನುವಂಥ ನಿರೀಕ್ಷೆ ಹಾಗೆಯೇ ಕುತೂಹಲ ಇದೆ. ಸೊ ಸದ್ಯಕ್ಕೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ.